ಯಾರ ರಾಮ್ ಈಗ ಯೋಚನೆ ಮಾಡ್ತಾ ಕೂರಕ್ ಟೈಮ್ ಇಲ್ಲ. ಬೇಗ ಬನ್ನಿ, ನಾವು ಮನೆಗೆ ಹೋಗೋಣ. ಮನೆಗೆ ಹೋಗಿ ಏನ್ ಮಾಡೋದು ಜಾನಕಿ? ಇಷ್ಟೊತ್ತಿಗಾಗ್ಲೇ ಅಣ್ಣ ಮನೇಲೆಲ್ಲ ಹೇಳಿರ್ತಾನೆ. ಇಲ್ಲ ರಾಮ್, ಇಷ್ಟು ಬೇಗ ಅವರು ಮನೆ ರೀಚ್ ಆಗಕ್ ಸಾಧ್ಯನೇ ಇಲ್ಲ. ಈಗಷ್ಟೇ ಇಲ್ಲಿಂದ ಹೋಗಿದ್ದಾರೆ. ಅವ್ರು ಹೋಗ್ತಾ ಇದ್ದ ಹಾಗೆ ನಾನು ನಿಮಗೆ ಕಾಲ್ ಮಾಡಿದೆ. ಅವ್ನು ನಿಮ್ಮಲ್ಲಿ ಇರ್ಬೇಕಾದ್ರೆ ನೀ ನನಗೆ ಫೋನ್ ಮಾಡಿ ಹೇಳ್ಬೇಕು ತಾನೆ? ಹೇಗೆ ಹೇಳೋದು ರಾಮ್? ಆ ಇಮ್ರಾನ್ ಬೇರೆ ಜಗಳ ಮಾಡ್ತಿದ್ದ, ಭಾವ ಬೇರೆ ನನ್ನನ್ನೇ ಅನುಮಾನದಲ್ಲಿ ನೋಡ್ತಾ ಇದ್ರು. ಯಾವ ಕಡೆಗೂ ಹೋಗಕ್ಕಾಗ್ಲಿಲ್ಲ. ಜಾನಕಿ ಅಟ್ಲೀಸ್ಟ್ ಹೇಗಾದ್ರೂ ಮಾಡಿ ಒಂದು ಮೆಸೇಜ್ ಆದ್ರೂ ಮಾಡಕ್ಕಾಗ್ತಿರ್ಲಿಲ್ವಾ? ರಾಮ್, ನಿಮಗೆ ನನ್ನ ಪರಿಸ್ಥಿತಿನೇ ಅರ್ಥ ಆಗಲ್ಲ. ಎಲ್ರೂ ಮುಂದೆ ನಾನು ಹೇಗೆ ಹೊರಗೆ ಬಂದು ನಿಮಗೆ ಮೆಸೇಜ್ ಮಾಡ್ಲಿ? ಮೊಬೈಲ್ ನೋಡಕ್ಕೂ ಟೈಮ್ ಕೊಡದೆ ಆ ಇಮ್ರಾನ್ ಕೂಗಾಡ್ತಾ ಇದ್ದ. ನಾನು ಆಚೆ ಬಂದ್ರೆ ಭಾವನ್ಗೆ ಇನ್ನೂ ಅನುಮಾನ ಜಾಸ್ತಿ ಆಗ್ತಿರ್ಲಿಲ್ವಾ? ಜಾನಕಿ, ಸರಿಯಾಗಿ ಸಿಗಾಕೊಂಡ್ವಿ. ಒಂದು ಪ್ರಾಬ್ಲಮ್ ಏನೋ ಸಾಲ್ವ್ ಆಯ್ತು ಅಂತ ಅನ್ಕೊಂಡ್ವಿ. ಈಗ ಇನ್ನೊಂದು ಪ್ರಾಬ್ಲಮ್ ಅದ್ರ ಮೇಲೆ. ಅದಕ್ಕೆ ರಾಮ್, ನಾನೀಗ ಮನೆಗೆ ಬಂದ್ರೆ ಹೇಗೂ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ಬೋದು. ಬೇಗ ನನ್ನನ್ನೇ ಇಲ್ಲಿಂದ ಕರ್ಕೊಂಡು ಹೋಗಿ ರಾಮ್. ಇಲ್ಲ ಜಾನಕಿ, ನೀನ್ ಇವಾಗ ಈ ಪರಿಸ್ಥಿತಿಲಿ ಮನೆಗೆ ಬಂದ್ರೆ ಇನ್ನ ಪ್ರಾಬ್ಲಮ್ಮು. ಸದ್ಯಕ್ಕೆ ನೀನು ಅಲ್ಲೇ ಇರೋದು ಒಳ್ಳೇದು. ರಾಮ್, ಏನ್ ಹೇಳ್ತಿದ್ದೀರಾ? ಹೌದು, ನೀನ್ ಇವಾಗ ಅಲ್ಲೇ ಇರೋದು ಒಳ್ಳೇದು. ನೀ ಆದ್ರೂ ಮನೆಗೆ ಬಂದ್ರೆ ಅಣ್ಣ ಎಲ್ಲೋಗಿದ್ದೆ, ಏನ್ ಮಾಡ್ತಿದ್ದೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ. ನಾವಿಬ್ರು ಮನೆಯಿಂದ ಹೊರಗಡೆ ಬಂದಿರೋದು ಎಲ್ರಿಗೂ ಗೊತ್ತು. ಆಮೇಲೆ ಇಬ್ರು ಸೇರಿ ನಾಟಕ ಮಾಡ್ತೀವಿ ಅಂತ ಅನ್ಕೋತಾರೆ. ಇಷ್ಟು ದಿನ ಮುಚ್ಚಿಟ್ಟಿದ್ದ ಸತ್ಯ ಎಲ್ರಿಗೂ ಗೊತ್ತಾಗೇ ಆಗತ್ತೆ ಜಾನಕಿ. ಮತ್ತೀಗ ಏನ್ ಮಾಡೋದು ರಾಮ್? ಬೇರೆ ದಾರಿನೂ ಇಲ್ಲ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ನಾನು ಅಣ್ಣಂಗೆ ಫೋನ್ ಮಾಡಿ ನಿಂಗೆ ಫೋನ್ ಮಾಡ್ತೀನಿ ಇರು. ರಾಮ್, ಏನಂತ ಮಾತಾಡ್ತೀರಾ? ನಾನು ಇಲ್ಲಿಗೆ ಬಂದಿರೋ ವಿಷಯ ಏನಾದರೂ ಹೇಳಿದ್ರೆ ಅವರಿಗೆ ಅನುಮಾನ ಇನ್ನೂ ಬಲವಾಗುತ್ತೆ. ರಾಮ್, ಇಬ್ರಿಗೂ ಸಮಸ್ಯೆ ಆಗುತ್ತೆ, ಬೇಡ. ಜಾನಕಿ, ನೀನೇನು ಹೆದರ್ಕೋಬೇಡ. ನಾನು ಅಣ್ಣನ ಹತ್ರ ಬೇರೆ ಥರ ಮಾತಾಡ್ತೀನಿ. ಸದ್ಯಕ್ಕೆ ನೀನು ಮಾತ್ರ ರಜಿಯಾ ಅಂತ ಯಾವುದೇ ಕಾರಣಕ್ಕೂ ಅಣ್ಣಂಗೆ ಗೊತ್ತಾಗಬಾರ್ದು. ನನ್ಗೆ ಯಾಕೋ ಭಯ ಆಗ್ತಿದೆ ರಾಮ್. ಭಾವ ಮನೇಲಿ ಮತ್ತೇನು ದೊಡ್ಡ ರಾದಂತ ಮಾಡ್ತಾರೋ ಅಂತ. ಜಾನಕಿ, ನಾನಿಲ್ವಾ? ನಂಗೆ ಸ್ವಲ್ಪ ಟೈಮ್ ಕೊಡು. ನಾನು ಅಣ್ಣನ ಹತ್ರ ಫೋನ್ ಮಾಡಿ ನಿಂಗೆ ಮಾಡ್ತೀನಿ. ಇಲ್ಲಿಗೆ ನಿನ್ನ ನನ್ನ ಋಣ ಮುಗೀತು. ಇಲ್ಲಾಂದ್ರೆ ನಿನ್ ಪಕ್ಕದಲ್ಲಿ ನಿಂತಿದ್ದಾನಲ್ಲ ಬೂದ್ಗುಂಬಳಕಾಯಿ, ಅವನ್ನ ಕೇಳು, ಲೆಕ್ಕ ಮಾಡಿ ಹೇಳ್ತಾನೆ. ಛೇ, ದುಡ್ಡನ್ನ ಕೊಟ್ಟೇ ಬಿಟ್ರಲ್ಲ ದೋಸ್ತ್. ಅಟ್ಲೀಸ್ಟ್ ಸ್ವಲ್ಪ ದಿನ ಆಟ ಆಡ್ಸೋಣ ಅಂತ ಅಂದ್ಕೊಂಡೆ. ಅಲ್ಲ, ಅವ್ರಿಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು, ಹೇಗೆ ಅರೇಂಜ್ ಮಾಡಿದ್ರು? ನೀನು ಕರ್ಕೊಂಡೋಗಿರೋದನ್ನ ನೋಡಿ ನೀನೇನೋ ಮಾಡ್ಬಿಡ್ತೀಯಾ, ಮಾತಾಡ್ಬಿಡ್ತೀಯ ಅಂತ ಅಂದ್ಕೊಂಡೆ. ಆದರೆ ನೀನು ಸೈಲೆಂಟಾಗಿ ಸುಮ್ಮನೆ ನಿಂತ್ಕೊಬಿಟ್ಟೆ. ನನಗೆ ಅವಮಾನ ಮಾಡಬೇಕು ಅಂತಲೇ ಬಾ ಅಂತ ಕರ್ಕೊಂಡೋದ್ಯಾ ನನ್ನ? ಹಲೋ ರಜಿಯಾ, ಎಲ್ಲಿದ್ಯಾ? ದೋಸ್ತ್, ಯಾಕೆ ಸುಮ್ಮನೆ ಇದೆಯಾ? ಅವ್ರು ಹೆದರ್ಸಿದ್ನ ನೋಡಿ ಹೆದರ್ಕೊಂಬಿಟ್ಯಾ? ಅದೆಲ್ಲ ನಂಬೇಡ ದೋಸ್ತ್, ಅದೆಲ್ಲ ಬರೀ ಡ್ರಾಮಾ. ಅವ್ರ ಕೈಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ನೀನು ತಡಿಲಿಲ್ಲ ಅಂದಿದ್ರೆ ಅವ್ರ ಕತೆನೇ ಬೇರೆ ಆಗ್ತಿತ್ತು. ಲೋ, ನಮ್ಮನ್ನು ಎಲ್ಲರೂ ಸೇರಿಕೊಂಡು ಸರಿಯಾಗಿ ಯಾಮಾರಿಸಿದ್ದಾರೆ ಕಣೋ. ನಾನು ಈಗಲೇ ಹೋಗಬೇಕು. ನಾನು ಬರ್ತೀನಿ ಕಣೋ, ನಿಂಗೆ ಆಮೇಲೆ ಸಿಗ್ತೀನಿ. ಏ ದೋಸ್ತ್, ಎಲ್ಲಿಗೆ ಹೋಗ್ತಿದ್ಯಾ? ಯಾರು ನಿನ್ನ ಯಾಮಾರಿಸಿದ್ರು? ಏನು ಹೇಳ್ತಿದ್ಯಾ? ನನಗೊಂದು ಸ್ವಲ್ಪ ಕೆಲಸ ಇದೆ, ನಿಂಗೆ ಆಮೇಲೆ ಎಲ್ಲ ಹೇಳ್ತೀನಿ. ಬರ್ತೀನಿ ದೋಸ್ತ್.
ಇವತ್ತಿಗೆ ನಮ್ಮ ಸಮಸ್ಯೆಗಳೆಲ್ಲ ದೂರ ಆದವು. ಇನ್ನು ಅವ್ನು ಯಾವತ್ತೂ ನಮ್ಮ ಮನೆ ಕಡೆ ತಲೆ ಹಾಕು ಮಲ್ಗಲ್ಲ. ಅಕ್ಕ ಅವ್ನ ಕೆನ್ನೆಗೆ ಬಾರಿಸಿ ಒಳ್ಳೆ ಕೆಲಸ ಮಾಡಿದ್ಲು ಅಮ್ಮಿ. ನಾನು ಅವ್ನು ಬಾರ್ಸೋಣ ಅಂತಿದ್ದೆ, ಅಷ್ಟರೊಳಗೆ ಮಿಸ್ ಆಗ್ಬಿಟ್ಟ. ಸಾಕು, ಸುಮ್ಮನೆ ಇರು ಬೇಟಿ. ಮೊದಲೇ ಅವನು ಉರಿದು ಬೀಳ್ತಾ ಇದ್ದಾನೆ. ಈಗ ರಜಿಯಾ ಮೇಲೆ ಎಷ್ಟು ಉರ್ಕೊಂಡಿದ್ದಾನೋ ಏನೋ. ಅವನೇನು ನಮ್ಗೆ ಕಡಿಮೆ ಕಷ್ಟ ಕೊಟ್ಟಿದ್ದಾನೆ ಶಾಹಿದಾ. ಅವನ ಮೇಲೆ ಬರ್ತಿರೋ ಕೋಪಕ್ಕೆ ಅವನ ತಲೆನೇ ಎತ್ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಆಗಿದ್ದಾಯ್ತು ಜಿ, ಮತ್ತೆ ಅವನ ಈ ಕಡೆ ಬರದೇ ಇದ್ದರೆ ಸಾಕು. ಬರಲ್ಲ ಶಾಹಿದಾ, ನನಗಿರೋದು ಇಬ್ಬರು ಹೆಣ್ಮಕ್ಳಲ್ಲ, ಹುಲಿ ಥರ ಇರೋ 2 ಗಂಡು ಮಕ್ಕಳು. ಹೇಗೆ ನನ್ನ ಮರ್ಯಾದೆ ಕಾಪಾಡ್ಬಿಟ್ರು ನೋಡಿದ್ಯಾ? ಅಂಥವನ್ನ ನಂಬ್ಕೊಂಡು ನನ್ನ ಮಕ್ಳ ಜೀವನ ಹಾಳು ಮಾಡ್ಕೊಳ್ತಿದ್ನಲ್ಲ ಶಾಹಿದಾ. ನನ್ನ ಮಗ ಬುದ್ಧಿಗೆ ಏನಾಗಿತ್ತು? ಯಾಕೆ ನನಗೆ ಅಲ್ಲ ಈ ಥರ ಕೆಟ್ಟ ಬುದ್ಧಿ ಕೊಟ್ಬಿಟ್ಟ? ಅಬ್ಬಾ, ಮತ್ತೆ ಹಳೆದನ್ನೆಲ್ಲ ಎತ್ಬೇಡಿ, ಇವಾಗೆಲ್ಲ ಮುಗೀತು. ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡೋಣ. ಅಲ್ಲ ಜಿ, ಆ ರಾಯರ ಮಗನ್ಗೆ ಏನು ಬಂದಿದೆ? ಅಂಥವ್ನು ಸಾಹಸ ಮಾಡಿದಾನಲ್ಲ. ರಾಯರ್ ಗೊತ್ತಾದ್ರೆ ಸುಮ್ಮನೆ ಇರ್ತಾರಾ? ನಾನು ಅದನ್ನೇ ಹೇಳ್ತಿರೋದು ಶಾಹಿದಾ. ರಾಯರು ಸುಮ್ಮನಿರಲ್ಲ. ಇವನು ಇಂಥವನು ಅಂತ ಗೊತ್ತಾದರೆ ಯಾರ ಮನೆ ಒಳಗಡೆ ಸೇರಿಸ್ತಾರೆ ಹೇಳು? ಹೇಗೋ ನಾವು ಬಚಾವಾದ್ವಲ್ಲ ಬಿಡಿ. ರಜಿಯಾ ಎಲ್ಲಿ? ಫಾತಿಮಾ, ರಜಿಯಾ ಎಲ್ಲಿ ಹೋದ್ಲು? ಫೋನಲ್ಲಿ ಮಾತಾಡ್ತಿರ್ಬೇಕು ಅನ್ಸುತ್ತೆ ಅಮ್ಮಿ. ಇರು, ನೋಡ್ಕೊಂಬರ್ತೀನಿ. ಏನಾಯ್ತು ಅಕ್ಕ? ಭಾವಂಗೆ ಫೋನ್ ಮಾಡಿ ಹೇಳಿದ್ಯಾ? ಹೇಳ್ದೆ ಕಣೆ, ಆದರೂ ಯಾಕೋ ತುಂಬ ಭಯ ಆಗ್ತಿದೆ ಫಾತಿಮಾ. ಏನು ಭಯ ಪಡಬೇಡ ಅಕ್ಕ, ಭಾವ ಹೇಗಾದರೂ ಮ್ಯಾನೇಜ್ ಮಾಡ್ತಾರೆ. ನಮ್ಮ ಟೈಮೇ ಸರಿ ಇಲ್ಲ ಕಣೆ. ನನ್ನೆ ಮನೇಲೂ ರುಕ್ಕು ಅಕ್ಕನಿಗೆ ನನ್ನ ರಾಮ್ ವಿಷಯ ಗೊತ್ತಾಯ್ತು. ಇವತ್ತು ಭರತ್ಗೆ. ಏನಕ್ಕ ಹೇಳ್ತಿದ್ಯಾ? ರುಕ್ಕು ಅಕ್ಕಂಗೆ ಗೊತ್ತಾಯ್ತಾ? ಅವ್ರು ಯಾರಿಗೂ ಏನೂ ಹೇಳಿಲ್ವಾ? ಇಲ್ಲ ಕಣೆ, ಅಕ್ಕ ನಮ್ಮ ಪರವಾಗಿ ಮಾತಾಡಿದ್ರು. ಆದರೆ ಭಾವ ಮಾತ್ರ ಖಂಡಿತ ನಮ್ಮ ಪರವಾಗಿ ಇರಲ್ಲ. ಮೊದಲೇ ಅವರಿಗೀಗ ರಾಮ್ನ ಕಂಡ್ರೆ ಆಗಲ್ಲ. ಹೌದಾ? ಮನೇಲಿ ಏನಾದರೂ ಗಲಾಟೆ ಆಯ್ತಾ ಅಕ್ಕ? ಹೌದು ಫಾತಿಮಾ, ಈಗೀಗ ಭರತ್ ಭಾವ ಯಾಕೋ ನಮ್ಮೇಲೆ ಅನುಮಾನ ಪಡ್ತಿದ್ದಾರೆ. ನೆನ್ನೆ ಮನೇಲಿ ಆಸ್ತಿಲ್ ಭಾಗ ಕೇಳಿ ದೊಡ್ಡ ರಂಪಾನೆ ಮಾಡಿದ್ರು ಗೊತ್ತಾ. ನಾನೇ ಹೇಗೋ ಮಾತಾಡಿ ಸುಧಾರಿಸಿದೆ. ಇವತ್ತು ಅವ್ರು ನಿನ್ನ ಇಲ್ಲಿ ನೋಡ್ಕೊಂಡು ಹೋದ್ರಲ್ಲ ಅಕ್ಕ, ಮನೇಲಿ ಅದೇನು ಅನಾಹುತ ಮಾಡ್ತಾರೋ ಏನೋ. ಅದಕ್ಕೆ ಭಯ ಆಗ್ತಿದೆ ಫಾತಿಮಾ. ರಾಮ್ ನಾನು ಎಲ್ಲನೂ ನೋಡ್ಕೋತೀನಿ ಅಂತ ಹೇಳಿದ್ದಾರೆ, ಆದರೆ ಅದೇನು ಮಾಡ್ತಾರೆ ಅಂತ ಏನೂ ಗೊತ್ತಾಗ್ತಿಲ್ಲ. ಟೆನ್ಷನ್ ಆಗಬೇಡ ಅಕ್ಕ, ಅಲ್ಲ ಇದ್ದಾನೆ. ನಿನ್ನೂ ಭಾವನೂ ಒಂದಾಗೋಗಿ ಮಾಡಿದಾನಂದ್ರೆ ಒಟ್ಟಿಗಿರೋ ಹಾಗೂ ಮಾಡ್ತಾನೆ. ಭಯ ಪಡಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಅಣ್ಣ, ಇಲ್ಲೇನು ಮಾಡ್ತಿದ್ಯಾ? ಒಳ್ಳೇದಾಯ್ತು ನೀನು ಇಲ್ಲೇ ಸಿಕ್ತೆ. ಮನೆಗೆ ಹೋಗೋಣ, ಗಾಡಿ ಎತ್ತು. ಯಾಕಣ್ಣ? ನೀನು ನಡಿ, ಮೊದಲು ಹೇಳ್ತೀನಿ. ಸರಿ ಇರು, ಬಂದೆ. ಏನಾಯ್ತು? ಹೇಳ್ತೀನಿ ಬಾರೋ. ಅಣ್ಣ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಬಂದಿದ್ದು. ಏನು ವಿಷಯ ಹೇಳೋ? ರಾಮ, ನಿಂದು ಏನೇ ಕೆಲಸ ಇದ್ರು ನಾಳೆ ಮಾಡ್ಕೋ. ಇವಾಗ ಮನೆಗೆ ಹೋಗೋಣ. ನಿಮ್ಗೆಲ್ರಿಗೂ ಒಂದು ಸತ್ಯ ಹೇಳಬೇಕು. ಏನು ಸತ್ಯ ಹೇಳಬೇಕಾ? ಅದೇನು ಅಂತ ಇಲ್ಲೇ ಹೇಳೋ. ಅಪ್ಪಂಗೆ ಮೊದಲೇ ನಿನ್ನ ಕಂಡ್ರೆ ಆಗಲ್ಲ, ಗಲಾಟೆ ಮಾಡ್ಕೋಬೇಕು ಅಂತಿದ್ಯಾ? ನಾನು ಯಾವ ಗಲಾಟೆನೂ ಮಾಡಲ್ಲ ಕಣೋ ರಾಮ. ನಿಮ್ಮೆಲ್ರಿಗೂ ಒಂದು ಸತ್ಯ ಹೇಳಲೇಬೇಕು. ಅಣ್ಣ, ಸ್ಕೂಲ್ನ ನಿನ್ನ ಹೆಸರಲ್ಲೇ ಕಟ್ಟಿಸ್ತೀನಿ ಅಂದಮೇಲೆ ಮತ್ತಿನ್ನೇನೋ ನಿನ್ನ ರೋದನೆ? ಆಸ್ತಿ ವಿಚಾರನ? ಆಸ್ತಿ ವಿಚಾರ ಅಲ್ಲ ಕಣೋ ರಾಮ, ಜಾನಕಿ ವಿಚಾರ. ಜಾನಕಿ ವಿಚಾರನ? ಜಾನಕಿ ಏನಣ್ಣ ಮಾಡಿದ್ಲು ನಿಂಗೆ? ನನಗೆ ಮಾತ್ರ ಅಲ್ಲ ಕಣೋ ರಾಮ, ಅವಳ ಮನೇಲಿ ಎಲ್ರಿಗೂ ಮೋಸ ಮಾಡಿದ್ದಾಳೆ. ಅಣ್ಣ, ಏನಣ್ಣ ಹೇಳ್ತಿದ್ಯಾ? ಜಾನಕಿ ಮೋಸ ಮಾಡಿದಾಳ? ಏನು ಮೋಸ ಮಾಡಿದಾಳೆ? ನೋಡ್ರಾಮ, ಮೊದಲು ನಾವು ಮನೆಗೆ ಹೋಗೋಣ, ಆಮೇಲೆ ನಿಂಗೆ ಎಲ್ಲ ನಿಜ ಹೇಳ್ತೀನಿ.
ಅವಳು ನನ್ನ ಹೆಂಡತಿ. ಅವಳು ಏನೇ ಮೋಸ ಮಾಡಿದ್ರು ನಂಗೆ ಇವಾಗಲೇ ಗೊತ್ತಾಗಬೇಕು. ಹೇಳು. ಜಾನ್ಕಿ ಮುಸ್ಲಿಂ ಹುಡುಗಿ ಕಣೋ ರಾಮ. ಅಣ್ಣ ಏನಣ್ಣ ಹೇಳ್ತಿದ್ಯಾ ನೀನು? ಕುಡ್ದಿದ್ಯಾ ನೀನು? ನೋಡು, ನನ್ಗಿದೇ ಆಗಲ್ಲ. ನಾನು ಏನು ಹೇಳಿದ್ರು ನೀವು ಯಾರೂ ನನ್ನ ನಂಬಲ್ಲ. ಏನಣ್ಣ ಜಾನ್ಕಿ ಮುಸ್ಲಿಮ್ಮ? ನಿಂಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ನಿಜ ಕಣೋ ರಾಮ, ನಾನು ಈಗ ತಾನೇ ಅವಳನ್ನ ನೋಡ್ಕೊಂಡು ಬಂದೆ. ನನ್ನ ಫ್ರೆಂಡ್ ಇಮ್ರಾನ್ ಇದ್ದಾನಲ್ಲ, ಅವ್ರ ಮಾವನ ಮನೆಯಲ್ಲಿದ್ದಾಳೆ. ಸುಮ್ಮನೆ ಯಾರ್ಯಾರೋ ನೋಡಿ ಜಾನ್ಕಿ ಅಂತ ಕನ್ಫ್ಯೂಸ್ ಆಗ್ಬೇಡ. ನಾನು ಇವಾಗಿನ ತಾನೇ ಮನೆಯಿಂದ ಬರಬೇಕಾದ್ರೆ ಜಾನ್ಕಿನೇ ನೋಡಿದ್ದು. ನಿಂಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲಲ್ವಾ? ಬಾ ತೋರಿಸ್ತೀನಿ ನಿನಗೆ. ಅಣ್ಣ ನಾನು ಹೇಳೋದು ಅರ್ಥ ಮಾಡ್ಕೋ. ನೀನು ಕುಡ್ದಾಗ ಸರಿ ಇರಲ್ಲ, ನಿಂಗೆ ಪ್ರಜ್ಞೆನೇ ಇರಲ್ಲ. ಯಾರ್ಯಾರೋ ನೋಡಿ ಜಾನ್ಕಿ ಅಂತ ಅನ್ಕೊಂಡಿದ್ಯಾ ಅಷ್ಟೇ. ಏಯ್, ಅವಳು ಎಲ್ಲಿದ್ದಾಳೆ ಇವಾಗಂತ ನಿಂಗೆ ಗೊತ್ತೇನೋ? ಬಾ, ನಂಗೆ ಗೊತ್ತು, ನಾನು ತೋರಿಸ್ತೇನೆ ನಿನಗೆ. ಅಣ್ಣ ಬೇಡ ಅಣ್ಣ. ನೋಡು ರಾಮ್, ನಿನಗೆ ನನ್ನ ಮಾತು ಮೇಲೆ ನಂಬಿಕೆ ಬರಬೇಕು ಅಂದರೆ ಇವಾಗ ನೀನು ನನ್ನ ಜೊತೆ ಬರಲೇಬೇಕು. ಇಲ್ಲ ಅಂದರೆ ಮನೆಯವರಿಗೆಲ್ಲ ಕರ್ಕೊಂಡು ಬಂದು ಜಾನ್ಕಿ ಎಲ್ಲಿದ್ದಾಳೆ ಅಂತ ನಾನೇ ತೋರಿಸ್ತೀನಿ. ಸರಿ ಅಣ್ಣ, ಆಯಿತು, ತೋರಿಸು ನಡಿ. ನಡಿ ಮತ್ತೆ. ರುಕ್ಕು, ಬಟ್ಟೆ ತರ್ತೀನಿ ಅಂತ ಹೇಳಿ ಇಲ್ಲೇನು ಮಾಡ್ತಾ ಇದೀಯಾ? ಬಟ್ಟೆ ತಗೊಂಡು ಬಂದೆ ಅಮ್ಮ. ಮಾಳ್ವಿಕಾ ಎಲ್ಲೂ ಕಾಣಿಸ್ತಿರ್ಲಿಲ್ವಲ್ಲ, ಅದಕ್ಕೆ ನೋಡ್ತಿದ್ದೆ. ಅವಳದೇನೋ ತಗೊಬರ್ತೀನಿ ಅಂತ ಹೇಳಿ ಮಾರ್ಕೆಟ್ಗೆ ಹೋದ್ಲು. ಮಾರ್ಕೆಟ್ಗೆ ಹೋದ್ಲಾ? ಏನು ತರಬೇಕು ಅಂತ ಏನಾದರೂ ಹೇಳೋದ್ಲಾ ಅಮ್ಮ? ಅದೇನೋ ರುಕ್ಕು, ಬೇಗ ಬರ್ತೀನಿ ಅಂತ ಹೋದ್ಲು. ಇಷ್ಟೊತ್ತಾದರೂ ಬಂದಿಲ್ಲ. ನೀನು ಬಾ, ಅಡುಗೆ ಮನೆಯಲ್ಲಿ ತುಂಬ ಕೆಲಸ ಇದೆ. ಜಾನ್ಕಿ ಬೇರೆ ಮನೇಲಿಲ್ಲ. ಅಮ್ಮ, ಮಾಳ್ವಿಕನ್ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಯಾಕೆ ರುಕ್ಕು ಹಾಗೆ ಕೇಳ್ತಾ ಇದೀಯಾ? ಏನಿಲ್ಲಮ್ಮ, ಸುಮ್ಮನೆ ಕೇಳಿದೆ. ನೀನು ಹಾಗೆಲ್ಲ ಸುಮ್ಮನೆ ಕೇಳಲ್ಲ ಅಂತ ನನಗೆ ಗೊತ್ತು. ಮಾಳವಿಕಾ ಮತ್ತೆ ಏನಾದರೂ ಬೈದ್ಲಾ ನಿಂಗೆ? ಇಲ್ಲಮ್ಮ, ಮಾಳ್ವಿಕಾ ಈಗೀಗ ಸ್ವಲ್ಪ ಬದಲಾಗಿದ್ದಾಳೆ ಅಂತ ಅನ್ಸುತ್ತೆ, ಅದಕ್ಕೆ ಕೇಳಿದೆ. ಆವತ್ತು ನಿನ್ನ ಮನೆ ಬಿಟ್ಟು ಹೋದೆಲ್ಲ, ಆಗ್ಲಿಂದ ಅವಳ ಮನಸ್ಸಿಗೂ ತುಂಬ ಬೇಜಾರಾಗಿರುತ್ತೆ. ಅದಕ್ಕೆ ನಿನ್ನ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ. ನಿನಗೆ ಬದಲಾಗಿರೋ ಥರ ಕಾಣಿಸ್ತಾ ಇದ್ದಾಳೆ. ಅಮ್ಮ, ಅವಳು ಯಾರ ಮನಸ್ಸು ಬೇಜಾರಾಗತ್ತೆ ಅಂತ ಬದಲಾಗಲ್ಲ ಅಮ್ಮ. ಅವಳ ಮನಸ್ಸಲ್ಲಿ ಬೇರೆ ಏನೋ ಇರುತ್ತೆ. ಯಾಕೆ ಹಾಗೆ ಹೇಳ್ತೀಯ ರುಕ್ಕು? ಅವಳು ಸ್ವಲ್ಪ ಹೊರಟು ಅಷ್ಟೇ, ಮನಸ್ಸು ತುಂಬ ಮೃದು. ಅವಾಗವಾಗ ಕೋಪ ಮಾಡ್ಕೋತಾಳೆ, ಆದರೆ ಮನಸ್ಸಲ್ಲಿ ಏನು ಇಟ್ಕೊಳ್ಳಲ್ಲ ಅವಳು. ಅವಳೇನು ಬೇರೆಯವಳ? ಈ ಮನೆಯವಳೇ ಅಲ್ವಾ? ಹಾಗೆಲ್ಲ ಅನುಮಾನ ಪಡಬೇಡ ರುಕ್ಕು. ಇಲ್ಲಮ್ಮ, ನಾನು ಅನುಮಾನ ಪಡ್ತಿಲ್ಲ. ಅವಳು ಮಾತಾಡೋ ರೀತಿ ಬದಲಾಯ್ತಲ್ಲ, ಅದಕ್ಕೆ ಹಾಗೆ ಕೇಳಿದೆ ಅಷ್ಟೆ. ರುಕ್ಕು, ಅವಳ ಬಗ್ಗೆ ತಲೆ ಕೆಡ್ಸ್ಕೊಂಡಿದ್ದು ಸಾಕು. ಬಟ್ಟೆ ಅಲ್ಲಿ ಎತ್ತಿಟ್ಟು ಬಾ, ಅಡುಗೆ ಮನೇಲಿ ತುಂಬ ಕೆಲಸ ಇದೆ. ಸರಿಮ್ಮ. ಹೇಳಿ ರುಕ್ಕು ಅಕ್ಕ. ಜಾನಕಿ ಎಲ್ಲಿದ್ಯಾ? ಯಾಕಕ್ಕ? ಪರವಾಗಿಲ್ಲ, ಎಲ್ಲಿದ್ಯಾ ಹೇಳು. ಅಕ್ಕ, ಅದು ನಮ್ಮನೆಗೆ ಬಂದಿದ್ದೀನಿ. ರಾಮ್ ಅಲ್ಲೇನಾದರೂ ಇದ್ದಾನಾ? ಇಲ್ಲ ಅಕ್ಕ, ಆಗಲೇ ನನ್ನ ಮನೆಗೆ ಡ್ರಾಪ್ ಮಾಡಿ ಕೆಲಸ ಇದೆ ಅಂತ ಹೇಳೋದ್ರು. ಏನಾಯಿತು? ಮಾಳ್ವಿಕಾ ಎಲ್ಲೂ ಮನೇಲಿ ಕಾಣಿಸ್ತಿಲ್ಲ ಜಾನಕಿ. ನನ್ಗೆ ಯಾಕೋ ನಿನ್ನ ರಾಮನ್ನ ಅವಳು ಉಟ್ಕೊಂಡು ಹೋಗಿದ್ದಾಳೆ ಅಂತ ಅನುಮಾನ ಬರ್ತಿದೆ. ಅಕ್ಕ, ಅವಳು ಮನೇಲಿ ಯಾರಿಗೂ ಹೇಳ್ದೆ ಹೋಗಿದ್ದಾಳ? ಅಮ್ಮನ ಹತ್ರ ಮಾರ್ಕೆಟ್ಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲಂತೆ. ನನಗೆ ಅವಳ ಮಾತಿನ ಮೇಲೆ ನಂಬಿಕೆ ಇಲ್ಲ ಜಾನಕಿ. ನಿಜ ಅಕ್ಕ, ಅವಳು ಏನಾದರೂ ಪ್ಲ್ಯಾನ್ ಮಾಡಿಕೊಂಡೇ ಮನೆಯಿಂದ ಬಂದಿದ್ದಾಳೆ ಅನ್ಸುತ್ತೆ. ನಿನ್ನ ರಾಮನ ಮೇಲೆ ಅವಳಿಗೇನಾದರೂ ಅನುಮಾನ ಬಂದಿದೆಯಾ ಜಾನಕಿ? ಹಾಂ ಅಕ್ಕ, ಬಂದಿದೆ. ಅವಳು ಈಗೀಗ ಯಾಕೋ ನನ್ನ ಹತ್ರ ತುಂಬ ಸಲಿಗೆಯಿಂದ ನಡ್ಕೋತಿದ್ದಾಳೆ. ಇದ್ದಕ್ಕಿದ್ದ ಹಾಗೆ ಅವಳು ಚೇಂಜ್ ಆಗಿರೋದು ನೋಡಿದರೆ ಏನೋ ಇದೆ ಅಂತ ಅನಿಸ್ತಿದೆ ಅಕ್ಕ. ಹುಷಾರ್ ಜಾನಕಿ, ಅವಳು ನಿನ್ನ ವಿಷಯ ಕಂಡುಹಿಡಿಯೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾಳೆ.
ನಿನ್ನ ವಿಷಯ ನನಗೇನೋ ಗೊತ್ತಾಯ್ತು, ಪರವಾಗಿಲ್ಲ. ಅವಳಿಗೇನಾದರೂ ಗೊತ್ತಾದರೆ ಮನೇಲಿ ದೊಡ್ಡ ರಾದಂತಾನೆ ಆಗುತ್ತೆ ಜಾನಕಿ. ಗೊತ್ತಕ್ಕ, ಅದಕ್ಕೆ ಅಲ್ವಾ ಅವಳು ಕಣ್ ತಪ್ಪಿಸಿ ನಾನು ಇಲ್ಲಿಗೆ ಬರ್ತಾ ಇರೋದು. ಎಷ್ಟು ದಿನ ಅಂತ ಹೀಗೆ ಕಣ್ ತಪ್ಪಿಸ್ಕೊಂಡು ಓಡಾಡ್ತೀಯ ಜಾನಕಿ? ನಿಜ ಏನು ಅಂತ ಗೊತ್ತಾಗಲ್ವಾ? ನಾನು ಏನಕ್ಕ ಮಾಡಲಿ? ನಮ್ಮ ಮನೆ ಪರಿಸ್ಥಿತಿ ಏನು ಅಂತ ನಿನಗೂ ಗೊತ್ತಲ್ವಾ? ಎಲ್ಲರೂ ದೊಡ್ಡ ಗಂಡಾಂತರದಲ್ಲಿ ಸಿಕ್ಕಿ ಒದಾಡ್ತಿದ್ರು. ಈಗಷ್ಟೇ ಎಲ್ಲನೂ ಸಾಲ್ವ್ ಆಗಿದೆ ಅನ್ನೋಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಬೆನ್ನ ಹಿಂದೆ ಬಂದಿದೆ. ಅಂಥದ್ದೇನಾಗಿದೆ ಜಾನಕಿ? ಅದು ಅಕ್ಕ, ಜಾನಕಿ ಏನು ಮುಚ್ಚು ಮರ ಇಲ್ಲದೆ ಹೇಳು, ನಾನು ಯಾರ ಹತ್ರನೂ ಹೇಳಲ್ಲ. ಇಲ್ಲ ಅಂದರೆ ನೀನು ರಾಮನೇ ಸಮಸ್ಯೆಗೆ ಸಿಕ್ಕಾಕೋತೀರಾ. ಅದು ಅಕ್ಕ, ನಾನು ಮನೆಗೆ ಬಂದಾಗ ರುಕ್ಕು, ಇನ್ನೂ ಏನೇ ಮಾಡ್ತಾ ಇದೀಯಾ? ಬಾ. ಬಂದೆ ಅಮ್ಮ. ಜಾನಕಿ, ನಾನು ಕೆಲಸ ಮುಗಿಸ್ಬಿಟ್ಟು ಆಮೇಲೆ ನಿಂಗೆ ಕಾಲ್ ಮಾಡ್ತೀನಿ, ಅಮ್ಮ ಕರಿತಾ ಇದ್ದಾರೆ. ಯಾವುದಕ್ಕೂ ಮಾಳ್ವಿಕನ ವಿಷಯದಲ್ಲಿ ಹುಷಾರಾಗಿರು. ಅಣ್ಣ, ಎಲ್ಗಣ ಕರ್ಕೊಂಡು ಹೋಗ್ತಿದ್ಯಾ? ಜಾನಕಿ ಮನೇಲಿದ್ದಾಳೆ ಅಂತ ಹೇಳಿದ್ನಲ್ಲ. ಅವಳು ಎಲ್ಲಿದ್ದಾಳಂತ ನಂಗೆ ಸರಿಯಾಗಿ ಗೊತ್ತು ಕಣೋ. ಅವಳು ನಿಜ ರೂಪ ಇವತ್ತು ನಿಂಗೆ ಗೊತ್ತಾಗ್ಲೇಬೇಕು ಕಣೋ ರಾಮ. ಅಣ್ಣ, ಸುಮ್ಮನೆ ನೀನು ಯಾರನ್ನೂ ನೋಡಿ ಜಾನಕಿ ಅಂತ ಕನ್ಫ್ಯೂಸ್ ಆಗ್ತಿದ್ಯಾ? ಹೇಳ್ತಾ ಇದ್ದೀನಿ ತಾನೆ ಅವಳು ಮನೇಲೇ ಇದ್ದಾಳೆ ಅಂತ. ಇವತ್ತು ನೀನು ನನ್ನ ಕೆಲಸ ಹಾಳು ಮಾಡಬೇಕು ಅಂತಾನೆ ಕರ್ಕೊಂಡು ಹೋಗ್ತಿದ್ಯಾ? ರಾಮ, ಸುಮ್ಮನೆ ಕುತ್ಕೊ, ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ದೆ ತಾನೆ. ಅಣ್ಣ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳೋ. ಹಲೋ, ಹೇಳಿ. ನಾನು ಅಣ್ಣನ ಜೊತೆ ಹೊರಗಡೆ ಹೋಗ್ತಾ ಇದ್ದೆ. ಏನು ಭಾವ ನಿಮ್ಮ ಜೊತೆ ಇದ್ದಾರಾ? ಹಾಂ, ಅದೇನು ವಿಷಯ ಅಂತ ಹೇಳಿ ಬೇಗ. ರಾಮ್, ನಮಗಿನ್ನೂ ಒಂದು ಸಮಸ್ಯೆ ಇದೆ. ಮಾಳ್ವಿಕಾ ಮನೇಲಿ ಕಾಣ್ತಿಲ್ವಂತೆ. ನನ್ಗೆ ಯಾಕೋ ಅವಳು ನಮ್ಮನೆ ಹುಡ್ಕೊಂಡು ಬಂದಿದ್ದಾಳೆ ಅಂತ ಅನಿಸ್ತಿದೆ. ರಾಮ್, ಯಾವುದಕ್ಕೂ ನಾವು ಹುಷಾರಾಗಿರಬೇಕು. ಅವಳು ಇಲ್ಲಿಗೆ ಬಂದರೆ ನಾವು ತುಂಬ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೋತೀವಿ. ಹಾಂ, ನಾನು ನೋಡಿದೆ ಅವ್ರನ್ನ. ರಾಮ್, ಏನು ಹೇಳ್ತಿದ್ದೀರಾ? ಮಾಳ್ವಿಕಾ ಅಲ್ಲೇ ಇದ್ದಾಳ? ನಾನು ನಿಮಗೆ ಆಮೇಲೆ ಕಾಲ್ ಮಾಡಲಾ?